ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋನ ನಾವು ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಶುರು ಮಾಡೋಣ. ಇವತ್ತು ಕವಿತಾ ಅನ್ನೋರ ಮಗಳು ಪ್ರಗತಿ ಅವ್ರ ಬರ್ತಡೇ ಅಂತ್ರಿ. ಹಾಗಾಗಿ ಅವಳಿಗೆ ವಿಶ್ ಮಾಡೋಣ ರೀ. ಪ್ರಗತಿ ಪುಟ, ಹುಟ್ಟುಹಬ್ಬದ ಶುಭಾಶಯಗಳು ನಿನಗೆ. ಯಾವಾಗಲೂ ನಿನ್ನ ಜೀವನ ಖುಷಿಯಿಂದ ತುಂಬಿ ತುಳುಕ್ಲಿ. ಅಷ್ಟೇ ಅಲ್ಲ, ನಿನಗೆ ಆ ದೇವರು ಒಳ್ಳೆ ಆರೋಗ್ಯ, ಆಯಸ್ಸು, ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಆಯ್ತು, ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ. ಮಧು ಅಮ್ಮ, ಏನಿಲ್ಲ, ಅದು ಒಂದು ಸ್ವಲ್ಪ ಒಳಗೆ ಕೆಲಸ ಇತ್ತಲ್ಲ. ಕೆಲಸ ರೀ ಅಮ್ಮ. ಆಯ್ತು ರೀ, ಬರ್ತೇನೆ ರೀ. ಒಳಗೆ ಬಂದೆ, ಈಗ ಸ್ವಲ್ಪ ಅರ್ಜೆಂಟ್ ಇರ್ತಾವ. ಜಲ್ದಿನ ಬಾ. ರಮ್ಯಾನ ತುಳಸಿ ಕಟ್ಟಿ ಮುಂದೆ ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡ್ಯಾಳ. ಆಕಿಂದ ಬೆಳಗ್ಗೆನ ಜಳಕ ಹಾಕೈತಿ. ನಾ ಹಂಗ ಸುಮ್ಮನೆ ಈಗ ಜಳಕ ಬಂತಲ್ಲ, ಕೈ ಮುಗಿಯಕಂತ ಬಂದಿದ್ದೆ. ಈಗ ಬಂದೆ ರೀ. ಸರಿ ನಾವ ಬಾ. ಏನು ಕೆಲಸ ಇರ್ಬೋದು? ಎಲ್ಲ ಕೆಲಸ ಮಾಡಿಟ್ಟ ಬಂದೇನಲ್ಲ. ಅದ್ರಾಗ ಬೇರೆ ಲಕ್ಷ್ಮಿ ಅಕ್ಕ ಈಗೆಲ್ಲ ಮಾಡ್ತಾಳ. ನಂದೇನು ಕೆಲಸನೇ ಇರಂಗಿಲ್ಲ. ಆದ್ರೂ ಯಾಕೆ ಕರೆದಿರ್ಬೋದು? ಮಧು ಇಲ್ಲದೇನ? ಹಾ ರೀ, ಅದು ತುಳಸಿ ಕಟ್ಟಿ ಕೈ ಮುಗಿಯೋಣ ಅಂತ ಹೇಳಿ ಬಂದಿದ್ದೆ. ಯಾಕೆ, ಏನಾಗಬೇಕಿತ್ತು? ಏನಿಲ್ಲ, ನೀ ಜಲ್ದಿ ರೂಮಿಗೆ ಬಾ. ಇಲ್ಲ ಹಾ, ಬಂದೆ, ಒಂದು 5 ನಿಮಿಷ. ಅದು ಅಮ್ಮ ಏನೋ ಕೆಲಸ ಐತಿ, ಅರ್ಜೆಂಟ್ ಬಾ ಅಂತ ಕರ್ದಾರ ಒಳಗ. ಹೋಗಿ ಬರ್ತೇನೆ. ಬೇಡ, ನೀ ಈಗ ಬಾ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ನೀ ಲೇಟ್ ಅದು ಮಾಡಕ್ ಹೋಗ್ಬೇಡ ನೋಡು. ಇಲ್ಲಾಂದ್ರೆ ನೋಡ ಮತ್ತೆ ಮುಂಚಿನಂಗ ಆಗ್ಬಿಡ್ತೇನೆ ರೀ. ಅದು ಹಂಗಲ್ಲ. ಛೇ, ಇವ್ರು ನೋಡಿದ್ರೆ 5 ನಿಮಿಷದಾಗ ಬಾ ಅಂತ ಕರೆಯಕತ್ತಾರ. ಅಲ್ಲ, ಅಮ್ಮ ನೋಡಿದ್ರೆ ಏನೋ ಅರ್ಜೆಂಟ್ ಕೆಲಸ ಆಯ್ತಾ ಅಂತಾರ. ಇವರು ಅರ್ಜೆಂಟ್ ಕೆಲಸ ಆಯ್ತಾ ಅಂತಾರ. ಅಲ್ಲಿ ಹೋದ್ರೆ ಇವ್ರು ಬೇಜಾರು ಮಾಡ್ಕೊತಾರ. ಮತ್ತೆ ಮುಂಚಿನಂಗೆ ಆಗ್ಬಿಡ್ತೇನೆ ನೋಡಂತಾರ. ಇವ್ರ ಹತ್ರ ಹೋದ್ರೆ ಪಾಪ ಅಮ್ಮಗೆ ಬೇಜಾರಾಗ್ತೈತಿ. ಅವ್ರ ಅಪರೂಪಕ್ಕೆ ಕೆಲಸ ಹೇಳ್ತಾರ. ಅದನ್ನು ಕೇಳಿಲ್ಲ ಅಂದ್ರೆ ಹೆಂಗೆ ನಾನು? ಮಧು ಜಲ್ದಿ ಬಾ, ಹೊತ್ತು ಮಾಡ್ಬೇಡ. ಹಾ, ಬಂದೆ. ಸರಿ ಬಿಡು, ಇರ್ಲಿ. ಅಮ್ಮಗರ ಸಿಟ್ಟು ಬಂದ್ರೆ ಒಂದು ಸ್ವಲ್ಪ ಹಿಂಗೆ ಇವ್ರು ಕರೆದಿದ್ರು ನಿಮ್ಮ ಮಗ ಅಂತಂದು ಹೇಳಿದ್ರೆ ಅರ್ಥ ಮಾಡ್ಕೊತಾರ. ಅದ ಇವ್ರ ಹತ್ರ ಬಿಟ್ಟು ಅಲ್ಲಿ ಹೋಗ್ಬಿಟ್ಟೆ ಅಂತ ಅಂದ್ರೆ ಇವ್ರು ಒಟ್ಟ ಅರ್ಥನ ಮಾಡ್ಕೊಳ್ಳೋದಿಲ್ಲ. ಮೊದ್ಲ ಸಿಟ್ಟು ಬಡಕ್ರು. ಈಗೀಗ ಒಂದು ಸ್ವಲ್ಪ ನಾಗವಲ್ಲಿ ಮೈ ಮೇಲೆ ಬರೋದು ಕಡಿಮೆ ಆಗ್ಯಾಳ. ಇನ್ನು ಮತ್ತೆ ನೆನಪಾಗತ್ತಂದ್ರೆ ಕಷ್ಟ. ಇಲ್ಲೇ ಇವ್ರ ಹತ್ರ ಎಲ್ಲ ಹೋಗ್ತಾನೆ. ನೋಡಿಕೆ ಹೇಳಿ ಎಷ್ಟೊತ್ತಾತ, ಇನ್ನೂ ಬರಾಕ ರೆಡಿ ಇಲ್ಲ. ಮಧು ಬಂದ್ಯಾ? ಹಾ, ಬರಾಕತ್ತೇನ್ರಿ, ಒಂದ್ 2 ನಿಮಿಷ. ಇರ್ಲಿ ಬಿಡು, ಮತ್ತೆ ಅರ್ಜೆಂಟ್ ಮಾಡಿ ಬಿದ್ದಿದ್ರೆ ಕಷ್ಟ. ಸುಮ್ಮನೆ ಅದೇನ ಅಂತಾರಲ್ಲ, ಏನ ಮಾಡಕ್ ಹೋಗಿನ ಆಗಿತ್ತು ಅಂತಂದು ಹೇಳಿ. ಸರಿ, ನಾ ಕರ್ದೆ ಅಂತಂದು ಹೇಳಿ ಓಡ್ ಬರ್ತೇನೆ, ಬೇಕಾಗಿಲ್ಲ. ಸ್ವಲ್ಪ ಹಗುರ್ಕ ಬಾ, ಮತ್ತೆ ಬಿದ್ದಿದ್ರೆ ಕಷ್ಟ. ಅಪ್ಪ, ನೀವಂತರೂ ಅದಿರಲ್ಲ, ಎಷ್ಟು ಅರ್ಜೆಂಟ್ ಮಾಡ್ತೀರಿ? ನಾನೆಲ್ಲ ಅರ್ಜೆಂಟ್ ಮಾಡಿದ್ನ, ಆರಾಮಾಗಿ ಬಾ ಅಂತ ಹೇಳಿದ್ನಲ್ಲ. ಮತ್ತ ಹಾ, ಅಲ್ಲಿಂದ ಕೂಗಾಕತ್ತೀರಿ ಮಧು ಬಂದೆನ ಅಂತ ಹೇಳಿ. ಹಂಗಾಗಿ ಫಾಸ್ಟ್ ಆಗಿ ಬಂದೆ. ಬಂದ್ ಮುಟ್ಟಿದ್ಮೇಲೆ ಅಂತೀರಿ ಆರಾಮಾಗಿ ನಡ್ಕೊಂತ ಬಾ ಅಂತ ಹೇಳಿ. ಈಗ ಬಂದಲ್ಲ, ಏನ್ ಹೇಳ್ರಿ? ಏನಿಲ್ಲ, ಜಲ್ದಿ ರೆಡಿ ಆಗ, ಸ್ವಲ್ಪ ಹೊರಗೆ ಹೋಗ್ಬೇಕು. ಹೌದಾ, ಎಲ್ಲಿಗ್ರಿ? ಎಲ್ಲಿಗ ಏನು ಎತ್ತ ಅಂತ ಹೇಳಿ ಕೇಳಕ್ ಹೋಗ್ಬೇಡ. ಜಲ್ದಿ ಬಾ, ಸ್ವಲ್ಪ ಅರ್ಜೆಂಟ್ ಆಗಿ ಎಲ್ಲೋ ಕರ್ಕೊಂಡು ಹೊಂಟೇನಿ. ರೀ, ಅದು ಅಮ್ಮ ಏನೋ ಕೆಲಸ ಹೇಳ್ಯಾರ, ತಡ್ರಿ. ಹೋಗಿ ಮುಗಿಸ್ಕೊಂಡ್ ಬರ್ತೇನಂತ. ಒಂದ್ 10 ನಿಮಿಷ ಟೈಮ್ ಕೊಡ್ರಿ, ಆಮೇಲೆ ಹೋಗೋಣಂತ. ಇಲ್ಲ, ಈಗ ರೆಡಿ ಆಗ. 5 ನಿಮಿಷದಾಗ ನಾವು ಬಿಡ್ಬೇಕೀಗ. ಇಲ್ಲ ಅಂದ್ರ ನನ್ನ ಪ್ಲಾನಿಂಗ್ ಎಲ್ಲ ವೇಸ್ಟ್ ಆಗ್ಬಿಡ್ತೈತಿ. ನೀ ಬಂದಿ ಚಲೋ, ಇಲ್ಲ ಅಂದ್ರೆ ನಾವು ಒಬ್ಬನ ಹೋಗ್ಬಿಡ್ತೇನೆ ನೋಡು. ಛೇ, ಏನಪ್ಪ ಮಾಡೋದು? ಇವ್ರು ಯಾಕೆ ಹಿಂಗೆ ಮುಂಚಿನಂಗೆ ಮಾಡಕತ್ತಾರ? ನಂಗೆ ಒಂದು ಅರ್ಥ ಆಗತ್ತಿಲ್ಲ. ಮತ್ತೆ ಯಾಕೆ ಇವ್ರಿಗೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗತ್ತೈತಾ? ಇಷ್ಟ ಯಾಕೆ ನನ್ನ ಮೇಲೆ ಹಿಂಗೆ ಸಿಟ್ ಮಾಡಕತ್ತಾರ? ಅಮ್ಮ ಕರೆಯಕತ್ತಾರ, ಅಲ್ಲಿ ಹೋಗಿ ಬರ್ತೇನೆ ಅಂತ ಅಂದ್ರೆ 5 ನಿಮಿಷದಾಗ ರೆಡಿ ಆಗು, ಇಲ್ಲ ಅಂದ್ರೆ ನಾ ಒಬ್ಬನ ಹೋಗ್ತೇನೆ ಅಂತ ನನಗೆ ಧಮಕಿ ಹಾಕಕತ್ತಾರಲ್ಲ. ಏನ್ ಮಾಡ್ಲಿ? ಮಧು ಏನಾಯ್ತು? ಏನ್ ಯೋಚನೆ ಮಾಡತ್ತಿದಿ? ಜಲ್ದಿ ತಯಾರಾಗಂತ ಹೇಳಿದ್ನಲ್ಲ. ಹಾ, ಬಂದೆ. ಒಂದು 5 ನಿಮಿಷ ಬಂದೆ, ನೀವು ಹೊರಗೆ ಹೋಗಿರಿ. ಸರಿ, 5 ಮಿನಿಟ್ಸ್ ಅಂದ್ರೆ 5 ಮಿನಿಟ್ಸ್ ನೋಡು. ಅಷ್ಟರೊಳಗೆ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಇಲ್ಲ ನೋಡು. ನೀವು ಹಿಂಗೆ ಕುತ್ತಿಗೆ ಮೇಲೆ ಕುತ್ಕೊಂಡ್ರೆ ಏನ್ ಮಾಡ್ಲಿ ರೀ? ನನಗೆ ಹಂಗೆ ತಲೆ ಓಡಂಗಿಲ್ಲ. ನೀವು ಒಂದು ಸ್ವಲ್ಪ ಟೈಮ್ ಕೊಡ್ಬೇಕು ನನಗೆ. ಅಟ್ಲೀಸ್ಟ್ ತಯಾರಾಗಕ್ಕಾರ ಟೈಮ್ ಬೇಕಲ್ಲ. ನನಗೆ ನೀವು ಈಗ ಅರ್ಜೆಂಟ್ ಮಾಡಕತ್ತೀರಿ ಅಂತ ಇಟ್ಕೊಳ್ರಿ. ನಾನು ಅಡ್ಡಾಡಕದು ಹೋಗಿ ಬಿದ್ದಿದ್ರೆ ಏನ್ ಮಾಡ್ತೀರಿ? ಸರಿ ತಗೋ, ಜಲ್ದಿ ರೆಡಿ ಆಗ್ಬಾ. ಅಲ್ಲಿ ಅಮ್ಮನ ಕಡೆ ಏನು ಹೋಗಕ್ ಹೋಗ್ಬೇಡ, ನಾನು ಕರ್ಕೊಂಡು ಹೊಂಟೇನಿ. ನಾ ಎಲ್ಲ ಮಾತಾಡ್ತೇನೆ ಅಮ್ಮಗೆ. ಸರಿ, ಆಯ್ತು. ಹೌದು ಬಿಡು, ಇವರ ಅಮ್ಮನ ಹತ್ರ ಮಾತಾಡ್ತೇನೆ ಅಂದಾರ. ಮತ್ತೆ ಮಾತಾಡ್ಲಿ. ಹಂಗೇನಾರ ಅಮ್ಮಗೆ ಬೇಜಾರು ಅನ್ಸಿದ್ರು ಸಾಯಂಕಾಲ ಬಂದ್ಮೇಲೆ ಬೇಕಂದ್ರೆ ಹೇಳಿದ್ರಾತು, ನಿಮ್ಮ ಮಗ ಹಿಂಗೆ ಅರ್ಜೆಂಟ್ ಮಾಡಿದ್ರು, ಹಾಗಾಗಿ ಬರೋಕ್ಕಾಗಲಿಲ್ಲ ಅಂತಂದು ಹೇಳಿ ತಪ್ಪಾಯ್ತು, ಕ್ಷಮಿಸ್ರಿ ಅಂತ ಹೇಳ್ಬಿಟ್ರೆ ಆಯ್ತು. ಮತ್ತಿಲ್ಲ ಅಂದ್ರೆ ಆತಾಮದು ಅಂತ ಕರೀತಾರೆ. ಜಲ್ದಿ ರೆಡಿಯಾಗಿ ಹೋದ್ರಾಯ್ತು. ಎಷ್ಟಕ್ಕೂ ಮಾಡ್ತಾಳೆ ನೋಡ್ಕಿ ಬರಾಕ. ರೀ, ನಾನು ರೆಡಿ. ಸರಿ, ಬಾ ಹೊರಗೆ. ರೀ, ಇವಾಗಾರ ಹೇಳ್ಬೋದಲ್ಲ ಎಲ್ಲಿ ಕರ್ಕೊಂಡು ಹೊಂಟಿರ ಅಂತ ಹೇಳಿ. ಅದೆಲ್ಲ ನಿನ್ಗ ಸರ್ಪ್ರೈಸ್. ಈಗ ನೀನು ನಾನು ಕರ್ಕೊಂಡು ಹೊಂಟಲ್ಲಿ ಬರ್ತೀಯೋ ಇಲ್ಲ ಅಷ್ಟೇ ಹೇಳು. ಸರಿ, ಬರ್ರಿ, ನಡೀರಿ ಹೋಗೋಣ. ವಾವ್, ಎಷ್ಟು ಚಂದ ಐತಲ್ರಿ ಇಲ್ಲೇ ಈ ವಾತಾವರಣ. ಈ ನಿಸರ್ಗ ಎಲ್ಲ ನೋಡಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಕತ್ತೈತಿ. ಇಷ್ಟ ಆತಾ? ನಿಜವಾಗ್ಲೂ ಒಂಥರ ಮನ್ಸಿಗೆ ಎಷ್ಟು ಖುಷಿ ಕೊಡ ಆತೈತಿ. ಸರಿ, 1 ನಿಮಿಷ ಇರು. ರೀ, ಆದ್ರೂ ನೀವು ನನಗೆ ಒಂದು ಸ್ವಲ್ಪ ಅಮ್ಮ ಹತ್ರ ಮಾತಾಡಕ್ ಟೈಮ್ ಕೊಡ್ಬೇಕಿತ್ತು. ಯಾಕೋ? ಅದು ಅಮ್ಮಗೆ ಹೇಳಿ ಬರ್ತಿದ್ದೆ ನಾ ಇಲ್ಲಿಗೆ ಬರಾಕತ್ತೇನೆ ಅಂತ ಹೇಳಿ. ಹೌದಾ? ಅಮ್ಮನ ಹತ್ರ ಮಾತಾಡ್ತೀಯಾ? ಸರಿ ಬಿಡು, ಮಾತಾಡು. ಫೋನ್ ಹಚ್ಚಿ ಮಾತಾಡ್ಲಿ? ಸರಿ, ಫೋನ್ ಹಚ್ಚಿ ಮಾತಾಡು. ಯಾರು ಬೇಡ ಅಂತಾರೆ, ಮಾತಾಡು. ಛೇ, ಅಮ್ಮ ಫೋನೇ ಎತ್ತಾಕತ್ತಿಲ್ಲ ರೀ. ಹೌದಾ? ಸರಿ ಬಿಡು, ಇರ್ಲಿ. ಆಮೇಲೆ ಅವ್ರ ನೋಡಿ ನಿಂದು ಮಿಸ್ ಕಾಲ್ ನೋಡಿ ಕಾಲ್ ಮಾಡ್ತಾರಂತ, ಅವಾಗ ಮಾತಾಡ್ ಬಂತಿ. ಈಗ ಬಾ, ಹಂಗ ಒಂದ್ ರೌಂಡ್ ಅಡ್ಡಾಡ್ಸ್ಕೊಂಡ್ ಬರ್ತೇನೆ. ಭಾಳ ಏನು ಸುತ್ತಾಡ್ಸಲ್ಲ, ನಿನ್ಗೂ ಸುಸ್ತಾಗ್ತದೆ, ನನಗೆ ಗೊತ್ತೈತಿ. ಸರಿ. ಹಂಗೇನಾರ ಸುಸ್ತಾಗತ್ರ ಹೇಳು, ಮತ್ತೆ ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ. ಸರಿ. ಮಧು, ಅದು ಸಾರಿನಾ? ಯಾಕ? ಅದು ನೀನು ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಅದೊಂದು ಸ್ವಲ್ಪ ಯಾವುದಾದ್ರು ಡ್ರೆಸ್ ಹಾಕೊಂಡು ಫೋಟೋಶೂಟ್ ಮಾಡಿಸ್ಕೋಬೇಕು ಅನ್ನೋದಿದ್ದೆಲ್ಲ, ಅದಕ್ಕೆ ನಾನು ಅಮ್ಮ ಬೇಡ ಅಂದ್ವಲ್ಲ, ನಿನಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ. ಅದಾ, ಇರ್ಲಿ ಬಿಡ್ರಿ, ಹೋಗ್ಲಿ. ಏನು ಮಾಡೋಕ್ಕಾಗಲ್ಲ. ಮತ್ತು ನೀವು ಹೇಳೋದ್ರೊಳಗಡೆನೂ ಒಂದು ರೀತಿಯಿಂದ ಸತ್ಯನ ಐತಲ್ಲ. ಅಮ್ಮನೂ ಏನು ನಮ್ಮ ಕೆಟ್ಟದಕ್ಕೆ ಹೇಳಂಗಿಲ್ಲ, ಒಳ್ಳೇದಕ್ಕೆ ಹೇಳಿರ್ತಾರ.
ಥ್ಯಾಂಕ್ಸ್, ನೀನು ಇಷ್ಟು ನನ್ನ ಅರ್ಥ ಮಾಡ್ಕೊಂಡಿಯಲ್ಲ, ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಗತ್ತೈತಿ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತಾರೇನ್ರಿ? ಇಲ್ಲ, ನೀನು ಕೇಳಿದ್ದ ಒಂದು ಆಸೆ ಅದನ್ನು ನನ್ನ ಹತ್ರ ನೆರವೇರ್ಸೋಕ್ಕಾಗಲಿಲ್ಲಲ್ಲ ಅಂತ ಬೇಜಾರಾಗತ್ತಿತ್ತು. ನೀವೀಗ ನನಗೆ ಇಷ್ಟೆಲ್ಲ ಕೇಳಿದ್ರಲ್ಲ, ನನಗೆ ಅದೆಲ್ಲ ನೋವು ಹೋಗ್ಬಿಡ್ತು. ರಮ್ಯಾ, ನೀನ್ ಎಲ್ಲಿ? ಅಕ್ಕ ಬರ್ಬಾರ್ದಾಗಿತ್ತ ಮತ್ತೆ? ಯಾಕೆ ನಾನು ಬಂದಿದ್ದಕ್ಕೆ ಬೇಜಾರಾಯ್ತಾ? ಛೇಚೆ ಇಲ್ಲಪ್ಪ, ಹಂಗೇನಿಲ್ಲ. ಆದ್ರೆ ಇಷ್ಟು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಾತಿರಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಯ್ತು. ಅಕ್ಕ ಈಗ ಇಷ್ಟು ಆಶ್ಚರ್ಯ ಆದ್ರೆ ಹೆಂಗ? ಮುಂದೆ ಇನ್ನು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದಾವ್ ಬಾಕಿ. ವೈನಿ, ಸುರೇಶ ನೀನ್ ಇಲ್ಲಿ? ಅಲ್ರಿ ವೈನಿ, ನನ್ನ ಹೆಂಡತಿನ ಒಬ್ಬಕಿನ ಕಳಿಸಿ ನಾನು ಒಬ್ಬನ ಮನೆಯಾಗ ಇರಕ್ಕಾಗ್ತೈತನ? ಮತ್ತು ನಾವು ಬಂದಿದ್ದು ಬೇಜಾರಾಯ್ತೇನ್ರಿ ನಿಮ್ಗೆ? ಛೇಚೆ ಇಲ್ಲಪ್ಪ, ನನಗೇನು ಬೇಜಾರಾಗಿಲ್ಲ. ಆದ್ರೆ ನಿಮ್ಮಿಬ್ರನ್ನ ಇಲ್ಲಿ ನೋಡಿ ಖರೇನ ಖುಷಿ ಆಯ್ತು. ಮತ್ತ ಇಲ್ಲಿಗೆ ಬರ್ಬೇಕಂತ ಹೇಳಿ ಪ್ಲಾನ್ ಇತ್ತು ಅಂದಿದ್ರೆ ಇಷ್ಟರೂ ಸೇರಿನ ಬರ್ಬೋದಿತ್ತಲ್ಲ, ಯಾಕೆ ಸಪ್ರೇಟ್ ಆಗಿ ಬರ್ಬೇಕಿತ್ತಂತ ನಂದು ಕ್ವಶನ್. ಅದಕ್ಕೆ ಕೇಳಿದೆ, ಇಲ್ಲಾಂದ್ರೆ ಏನು ಕೇಳ್ತಿರ್ಲಿಲ್ಲಪ್ಪ. ನೀವು ಬಂದಿದ್ದು ಚಲೋನ ಆಯ್ತು, ಇಷ್ಟರೂ ಸೇರೆ ಬಂದಿದ್ರೆ ಎಷ್ಟು ಚಲೋ ಆಗ್ತಿತ್ತಲ್ಲ. ಅಕ್ಕ ಅದು ಏನು, ಅದು ರಮ್ಯಾ ಏನು ಗೊತ್ತೇನ, ನಾನು ಹೊರಗಡೆ ತುಳಸಿ ಪೂಜೆ ಮಾಡಕತ್ತಿದ್ನಲ್ಲ, ಅವಾಗ ಅಮ್ಮ ಸ್ವಲ್ಪ ಒಳಗೆ ಕೆಲಸ ಐತಿ ಜಲ್ದಿ ಬಾ ಅಂತ ಅಂದ್ರ, ನಾನು ಸರಿ ರೀ ಅಮ್ಮ ಅಂತೇಳಿ ನಾನು ಹೋಗಬೇಕು. ಅಷ್ಟೊತ್ತಿಗೆ ಇವ್ರು ಬಂದು ರೂಮಿಗೆ ಬಾ ಅಂದ್ರು. ರೂಮಿಗೆ ಬಂದ ಕೂಡಲೇ ಜಲ್ದಿ ತಯಾರಾಗು ಅಂತ ಅಂದ್ರು. ನಾನು ಅಮ್ಮನ ಹತ್ರ ಹೋಗಲೇ ಇಲ್ಲ. ಪಾಪ ಅಮ್ಮ ಏನು ಅನ್ಕೊಂಡ್ರೋ ಏನೋ, ಅಪ್ರೂಪಕ್ಕೆ ಏನಾರ ಕೆಲಸ ಹೇಳ್ತಾರ, ಅದು ನನ್ನ ಕಡೆ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇಲ್ಲಿಗೆ ಬರೋದು ಅವ್ರ ಹತ್ರ ಹೇಳೋಕ್ಕಾಗಲಿಲ್ಲ. ಈಗ ಫೋನ್ ಮಾಡಿದ್ರೆ ಅವ್ರು ಫೋನೇ ಎತ್ತಾತಿಲ್ಲ. ಎಷ್ಟು ಬೇಜಾರಾಗತ್ತೈತಿ. ಮೊದಲು ಅವ್ರ ಹತ್ರ ಸಾರಿ ಕೇಳಬೇಕು. ಮಧು ಅಮ್ಮ ನೀವು? ಅಮ್ಮ ಸಾರಿ ಅಮ್ಮ. ಮಧು ಸಾರಿ ಕೇಳ್ಬೇಕಾದಕ್ಕೆ ನೀನಲ್ಲವಾ, ನಾವು. ಯಾಕಮ್ಮ? ಯಾಕೂ ಇಲ್ಲ, ಅದು ನೀನು ಪಾಪ ಬಸ್ರಿ, ನೀನೇನೇನೋ ಆಸೆ ಅದಾವು ಅಂತೇಳಿ ನಿನ್ನೆ ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಾಗ ನಾವು ಬೇಕು ಅಂತಾನ ನಿನಗೆ ಬೇಡ ಅಂತ ಅಂದ್ವಿ. ಏನಮ್ಮ? ಹ್ಞೂ ಮಧು, ಅದು ಏನ್ ಗೊತ್ತನ? ಅಮ್ಮ ಅಮ್ಮ ಒಂದ್ ನಿಮಿಷ ನಿಲ್ರಿ. ಹಾ ರಮ್ಯಾ, ಸರಿ. ಏನ್ ರಮ್ಯಾ ಇದು? ಒಂದ ನಿಮಿಷ ಇರೋ ಅಕ್ಕ. ತಡಿ ರಮ್ಯಾ. ಮಧು ಏನಮ್ಮ? ಅಮ್ಮ ಸಾರಿ ಅಮ್ಮ, ನಿಜವಾಗ್ಲು. ರಮ್ಯಾ ನನ್ನ ಹತ್ರ ಇನ್ನ ಕಾಯಕ್ಕಾಗಂಗಿಲ್ಲವಾ, ಏನಾರ ಮಾಡ್ಕೊಳ್ರಿ, ನಾ ಹೇಳಬಿಡ್ತೇನೆ. ನನ್ನ ಸೊಸಿಗೆ ನಾನು ನಿನ್ನೆಯಿಂದನೂ ಭಾಳ ಬೇಜಾರು ಮಾಡಕತ್ಬಿಟ್ಟೇನಿ, ಎಲ್ಲ ನಿಮ್ಮ ಮಾತು ಕೇಳ್ಕೊಂಡು. ಅಮ್ಮ ನೀವು ನನಗೆ ಬೇಜಾರು ಮಾಡಕತ್ತಿಲ್ಲ, ನಿಜ ಹೇಳ್ಬೇಕಂದ್ರೆ ನಾನು ನಿಮಗೆ ಬೇಜಾರು ಮಾಡ್ಬಿಟ್ಟೆ. ಅಲ್ಲಿ ನಿಮ್ಗೇನು ಹೇಳಲೇ ಇಲ್ಲ, ನಾನು ಹಂಗೆ ಬಂದ್ಬಿಟ್ಟೆ. ಮಧು ಇದ್ರೊಳಗೆ ನಿಂದು ಏನೂ ತಪ್ಪಿಲ್ಲ. ಇದೈತಲ್ಲ ಎಲ್ಲ ನಮ್ಮ ಸೂರಜ್ ಮತ್ತು ರಮ್ಯಾ ಅಂತ ಪ್ಲಾನ್ ಇದು. ಏನು ಪ್ಲಾನ್ ಅಮ್ಮ? ಪ್ಲೀಸ್ ಯಾರ ಬಿಡಿಸಿ ಹೇಳ್ತೀರಾ, ನನಗೂ ಒಂದೂ ಗೊತ್ತಾಗತ್ತಿಲ್ಲ, ಎಲ್ಲ ಕನ್ಫ್ಯೂಸಿಂಗ್ ಆಗೈತಿ. ಮಧು ಏನ್ ಗೊತ್ತೇನ, ನಿನ್ನೆ ನೀನು ಅದು ಫೋಟೋ ಶೂಟ್ ಮಾಡಿಸ್ಬೇಕಂತ ಕೇಳಿದಲ್ಲ, ನೀವು ಅವರು ಬೇಡ ಅಂದ್ರಲ್ಲಮ್ಮ, ನಾನು ಅಲ್ಲಿಗೆ ಬಿಟ್ಬಿಟ್ಟೆ ಆ ಕನಸನ್ನ. ಅಯ್ಯೋ ನಾನು ಯಾಕೆ ಬೇಡ ಅಂದ್ಲವಾ? ನಿಮ್ಮ ಆಸೆ ನಿಮ್ಮ ಇಷ್ಟ, ಅಷ್ಟಕ್ಕೂ ನಿಮ್ಮ ಆಸೆಗಳಿಗೆ ನಾನು ಯಾಕೆ ಬೇಡ ಅಂತಂದು ಹೇಳಿ. ಅದು ಎಲ್ಲ ನೀವು ಇವರಿಬ್ರು ಮಾಡಿದ ಪ್ಲಾನ್ ಗೊತ್ತೇನ? ಏನಾಗೈತೆ ಗೊತ್ತಾ? ಇಷ್ಟ ಆಗಿರೋದು ನೋಡು, ಇದು ಇವರೆಲ್ಲ ಪ್ಲಾನ್ ಮಾಡಿರೋದು. ಅಂದ್ರೆ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಂದು ಹೇಳಿ ಇಷ್ಟು ಪ್ಲಾನ್ ಮಾಡಿದ್ರು. ಏನು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಇದೆಲ್ಲ ಪ್ಲಾನ್ ಮಾಡಿದ್ರಾ? ಹೌದಕ್ಕ. ಸಾರಿ ಅಕ್ಕ, ಆ್ಯಕ್ಚುಲಿ ನಿನ್ನೆ ನೀನು ಭಾಳ ಬೇಜಾರೊಳಗಿದ್ದಿ, ಅದನ್ನ ನನಗೂ ನೋಡೋಕ್ಕಾಗಲಿಲ್ಲ. ಇದಕ್ಕೆಲ್ಲ ಕಾರಣ ನಾನು. ಭಾವ ನಿನಗೇನಾರ ಸರ್ಪ್ರೈಸ್ ಕೊಡಬೇಕು ಅಂದ್ರೆ ನಿಂದು ಈ ಪ್ರೆಗ್ನೆನ್ಸಿ ಡೇಸ್ನ ಮೆಮೊರೇಬಲ್ ಆಗಿಡಬೇಕು ಅಂತ ಹೇಳಿ ಅವ್ರಿಗೆ ಭಾಳ ಆಸೆ ಇತ್ತು. ಹಾಗಾಗಿ ಅವತ್ತು ನನ್ನ ಮುಂದೆ ಬಂದು ಮಾತಾಡಿದ್ರು. ಅದ್ರ ಸಲುವಾಗಿ ನಾನು ನನ್ನ ಐಡಿಯಾಸ್ನ ಹೇಳಿದೆ, ಅವ್ರಿಗೂ ಅದು ಇಷ್ಟ ಆಯ್ತು. ಹಾಗಾಗಿ ನಿನ್ನೆ. ರಮ್ಯಾ ಇರು, ಇನ್ ಮುಂದೆ ಏನು ಹೇಳ್ಬೇಡ, ಎಲ್ಲ ನಾನು ಮಧು ಮುಂದೆ ಹೇಳ್ತೀನಿ. ಪಾಪಕ್ಕೆ ನಿನ್ನೆಯಿಂದ ಬೇಜಾರು ಮಾಡೇನಿ. ಸರಿ ಬಾಬಾ, ನೀವು ಮಧು ಅಕ್ಕ ಹತ್ರ ಎಲ್ಲ ಮಾತಾಡ್ರಿ. ನಾನು ಇವರು ಮತ್ತು ಅಮ್ಮ ಅಲ್ಲೇ ಹೋಗಿ ಏನೇನು ಬೇಕಾದೆಲ್ಲ ಥಿಂಗ್ಸ್ನ ಅರೇಂಜ್ಮೆಂಟ್ ಮಾಡ್ತಿರ್ತೀವಿ. ನೀವು ಮಾತಾಡಿ ಜಲ್ದಿ ಬಂದ್ಬಿಡ್ರಿ. ಸರಿ ರಮ್ಯಾ. ಅಮ್ಮ ರೀ ಬರ್ರಿ, ನಾವು ಆ ಕಡೆ ಹೋಗಿರೋಣ ಅಂತ ಅವ್ರು ಮಾತಾಡ್ತಾರೆ. ಸರಿ ನಡಿ. ಅಮ್ಮ ಬರ್ರಿ. ಮಧು ಕ್ಷಮಿಸಿ ಅಲ್ಲೇನವ? ಅಮ್ಮ ಇದ್ರೊಳಗಡೆ ನಿಮ್ದು ಯಾರ್ದು ಏನೂ ತಪ್ಪಿಲ್ಲ. ನೀವು ನಮ್ಮನ್ನ ಖುಷಿ ಪಡಿಸ್ಬೇಕಂತಂದೇಳಿ ಇಷ್ಟೆಲ್ಲ ಪ್ಲಾನ್ ಮಾಡಿರಿ, ಅದ್ರೊಳಗಡೆ ಏನೂ ತಪ್ಪಿಲ್ಲ ಬಿಡ್ರಿ. ಅಷ್ಟಾದ್ರೆ ಸಾಕವ, ನೀವು ಒಟ್ಟು ಖುಷಿಯಿಂದ ಇರ್ಬೇಕು ಅನ್ನೋದೊಂದ ನನ್ನ ಆಸೆ. ಇಲ್ಲ ಅಮ್ಮ ನನಗೇನು ಬೇಜಾರಿಲ್ಲ. ಅಮ್ಮ ಬರ್ರಿ, ಟೈಮ್ ಆಗ್ತೈತಿ. ಹಾ ನಡಿವಾ. ಮಧು ಸಾರಿ. ಯಾಕ್ರಿ ಎಲ್ಲರೂ ಸಾರಿ ಕೇಳಿ ನನ್ನನ್ನು ದೂರ ಮಾಡಕತ್ತೀರಿ? ಇಲ್ಲಪ್ಪ, ಅದು ನಿನ್ನೆ ನೀನು ನಿನ್ನ ಆಸೆ ಹೇಳ್ಕೊಂಡಿ. ಅದು ನಾನು ನಿನಗ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ಲಿಲ್ಲ ಅಂದಿದ್ರ ನೀ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಿದ್ನೋ ಏನೋ. ಆದ್ರೆ ನಾನು ನಿನಗೇನಾರ ಸರ್ಪ್ರೈಸ್ ಕೊಡ್ಬೇಕು, ಮೆಮೊರೇಬಲ್ ಆಗಿ ಇಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ನಲ್ಲ, ಹಂಗಾಗಿ ನಿನ್ಗ ಬೇಜಾರು ಮಾಡ್ಬೇಕಾಯ್ತು ಎಲ್ಲಾರು. ಸಾರಿ ಮಧು, ಅದು ಏನ್ ಗೊತ್ತೇನ, ನೀನ್ ಯಾವಾಗ್ಲೂ ಖುಷಿಯಿಂದ ಇರ್ಬೇಕು. ಮತ್ತೆ ನೀವು ಮಾತಿಗೆ ನಾನು ಮುಂಚಿನಂಗೆ ಆಗ್ತೀನಿ ಅಂತ ಹೇಳಿ ನನ್ನ ಹತ್ರ ಹೇಳಿ ಸಿಡ್ಕಾಕತ್ತಿದ್ದು, ಜೋರ್ ಮಾಡಕತ್ತಿದ್ದು ಎಲ್ಲ ಅದೆಲ್ಲ ನಾಟಕ. ಅಂದ್ರ ನೀನು ಅವಾಗ ಬೇಜಾರಾದಿ, ಇವಾಗ ಹೆಂಗ ಅನ್ಸಾತೈತಿ? ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಖುಷಿ ಆಗತ್ತೈತಿ. ಹೌದಲ್ಲ, ಹಂಗಾಗಿನ ನಾನು ರಮ್ಯಾ ಎಲ್ಲ ಪ್ಲಾನ್ ಮಾಡಿರೋದು. ಇವಾಗ ನಿನಗೆ ನಾವು ಮಾಡಾತಿದ್ದು ಪ್ಲಾನಿಂಗ್ ಬಗ್ಗೆ ನಿನಗೆಲ್ಲ ಗೊತ್ತಾಗಿದ್ರೆ ಇಷ್ಟು ಸರ್ಪ್ರೈಸ್ ಅನಿಸ್ತಿತ್ತಾ? ಇಲ್ಲ. ಹಂಗಾಗಿನ ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಸರಿ, ಈಗ ಅವಳು ರಮ್ಯಾ ಏನೇನೋ ಪ್ಲಾನಿಂಗ್ ಮಾಡ್ಯಾಳ. ನೆಕ್ಸ್ಟ್ ನನಗೇನಷ್ಟು ಸರಿಯಾಗಿ ಗೊತ್ತಿಲ್ಲ, ನೀನೇನೋ ಒಂದಿಷ್ಟು ಡ್ರೆಸ್ಸಿಂಗ್ಸ್ ಎಲ್ಲ ಸ್ಟಿಚ್ ಮಾಡಕ್ ಹೇಳಿದ್ದೆ ಅಂತಲ್ಲ ಆಕೀಗ. ಹೌದು, ಆದ್ರೆ ನಿನ್ನೆ ಅದು ಯಾವ್ದು ಸ್ಟಿಚ್ ಮಾಡಕ್ ಆಗ್ಲಿಲ್ಲ ಅಕ್ಕ, ಸಾರಿ ಅಂತ ಅನ್ನಕತ್ತಿದ್ಲು. ಅದನ್ನು ಈ ಪ್ಲಾನಿಂಗ್ ಒಂದು ಭಾಗ. ಅಂದ್ರ ಎಲ್ಲ ರೆಡಿ ಐತಿ. ವಾವ್, ಅಂದ್ರೆ ಹಾ ಸಾಕು, ಇನ್ ಬಾಳ ಕನಸು ಕಾಣ್ಬೇಡ. ನೆಕ್ಸ್ಟ್ ಇನ್ನೂ ಬಾಳ ಅಂದ್ರೆ ಬಾಳ ಸರ್ಪ್ರೈಸ್ ಅದಾವ ನಿನಗ. ಸ್ವಲ್ಪ ಕೇರ್ಫುಲ್ ಆಗಿ, ಸ್ವಲ್ಪ ಹುಷಾರಿಂದ ಇರು ಆಯ್ತಾ? ಒಂದಸಲ ತಲೆ ಸುತ್ತಿದ್ ಬಂದ್ ಬಿದ್ದಿದ್ದಿ. ಅಯ್ಯಪ್ಪ, ನೀವು ಒಂದ್ರ ಮೇಲೊಂದು ಶಾಕ್ ಕೊಡಾಕತ್ಬಿಟ್ರೆ ನನಗೆ ನಿಜವಾಗ್ಲೂ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ ರೀ. ರೀ ಏನ್ ಮಧು? ನನಗ ನಿಮ್ ಹತ್ರ ಬರ್ಬೇಕನ್ಸಾತೈತಿ. ಏನು?
ರೀ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ್ರಿ, ಯಾವತ್ತೂ ನನಗೆ ಜೋರು ಮಾಡಬೇಡ್ರಿ, ಸಿಟ್ಟು ಮಾಡಬೇಡ್ರಿ. ನಿಮ್ಮ ಸಿಟ್ಟನ್ನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿಲ್ಲ. ಛೇ ಮಧು, ನಿನಗೆ ಯಾಕೆ ನಾನು ಸಿಟ್ ಮಾಡ್ಲಿ? ಅಷ್ಟಕ್ಕೂ ನೀನಂದ್ರೆ ನನಗೆ ಭಾಳ ಇಷ್ಟ ಆಗುತ್ತೇನ. ಯಾವತ್ತಿದ್ರು ನೀನು ನನ್ನ ಜೀವನ, ಯಾವತ್ತೂ ನಾನು ನಿನ್ನನ್ನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಆದರೂ ಇನ್ಮೇಲೆ ತಮಾಷೆಗೂ ಸರ್ಪ್ರೈಸ್ ಅಂತಂದು ಹೇಳಿ ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಆ ನೋವು ತಡ್ಕೊಳ್ಳೋಷ್ಟು ಕೆಪಾಸಿಟಿ ನನ್ನೊಳಗಿಲ್ಲ. ಐ ಆಮ್ ಸಾರಿ ಮಧು, ಪ್ಲೀಸ್ ಇದೊಂದ್ಸರಿ ಕ್ಷಮಿಸ್ಬಿಡು. ಏನೋ ಒಂದು ಒಳ್ಳೆ ಖುಷಿ ಕೊಡ್ಬೇಕು ನಿನಗೆ ಅಂತಂದು ಹೇಳಿ ಈ ರೀತಿ ಮಾಡಿದೆ. ನಿನಗೇನಾರ ಮನ್ಸಿಗೆ ಬೇಜಾರಾಗಿದ್ರೆ ಸಾರಿ. ಇಲ್ಲಪ್ಪ, ನಿಮ್ಮ ಉದ್ದೇಶ ಕೆಟ್ಟದಾಗಿರ್ಲಿಲ್ಲಲ್ಲ, ಆದ್ರೆ ನನಗೆ ಇದನ್ನು ಸ್ವಲ್ಪ ತಿಳ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲಲ್ಲ, ಅದ್ರ ಸಲುವಾಗಿ ಅಷ್ಟೇ. ನಿಜವಾಗ್ಲೂ ನನಗೆ ನಿನ್ನೆಯಿಂದ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ? ನಾನು ಫೋಟೋಸ್ ಕೇಳ್ದಾಗಿಂದ ನೀವು ಈ ರೀತಿ ಬೇಜಾರಾಗಿರಿ, ಸಿಟ್ಟು ಮಾಡ್ಕೊಂಡಿರಿ, ನಾನಂದ್ರೆ ನಿಮ್ಗೆ ಆಗಾಕತ್ತಿಲ್ವೇನೋ, ಮತ್ತು ಮುಂಚಿನಂಗೆ ಆಗಾಕತ್ತಿರೇನೋ ಅಂತ ಹೇಳಿ ಭಾಳ ಏನೇನೋ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಸೂರಜ್ ನಿನ್ನಿಂದ ಇಷ್ಟೆಲ್ಲ ಬದಲಾಗೇನ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಹಳೆ ಸೂರಜ್ ಆಗಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ನೀನು ತಲೆ ಕೆಲಸ ಕೊಡಬೇಕಿತ್ತು. ನಾವು ಇಷ್ಟೆಲ್ಲ ಹಿಂಗೆ ಮಾಡಕತ್ತೀವಿ ಅಂತಂದ್ರೆ ಯಾಕೆ ಮಾಡಕತ್ತಿರ್ಬೋದು ಅಂತೇಳಿ ಯಾವಾಗಲೂ ಕೆಟ್ಟದಾಗಿನೂ ಯೋಚನೆ ಮಾಡಬಾರ್ದು, ಒಳ್ಳೆ ರೀತಿಯಿಂದಾನು ಯೋಚನೆ ಮಾಡಬೇಕು. ಅವಾಗ ನಿಮ್ಗೆ ಇಷ್ಟು ಬೇಜಾರಾಗಂಗಿಲ್ಲ. ಅದೇನೋಪ್ಪ, ನನಗಂತೂ ಇದೆಲ್ಲ ತಲೆಗೆ ಹೊಳೆಯಂಗಿಲ್ಲ. ಆದ್ರೆ ದಯವಿಟ್ಟು ನೀವು ನನ್ನಿಂದ ಯಾವತ್ತೂ ದೂರ ಆಗ್ಬಾರ್ದು ಅಷ್ಟೇ. ಸರಿನಪ್ಪ, ಯಾವತ್ತೂ ನಿನ್ನಿಂದ ನಾನು ದೂರ ಆಗೋದಿಲ್ಲ. ಇವಾಗ ಹ್ಯಾಪಿನಾ? ಯಾವತ್ತೂ ನನ್ನಿಂದ ದೂರ ಆಗ್ಬೇಡ್ರಿ. ಇಲ್ಲಪ್ಪ, ಇವತ್ತು ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀನು ನನ್ನಿಂದ ದೂರ ಆಗಕ್ ಬಿಡೋದಿಲ್ಲ. ಹಾ ಸಾಕು ಸಾಕು, ನಿಮ್ ಮಾತೆಲ್ಲ ಆಗಿದ್ರ ಎಲ್ಲ ಅರೇಂಜ್ಮೆಂಟ್ಸ್ ಆಗೈತಿ, ಬರ್ತೀರಾ ರಮ್ಯಾ? ಹ್ಞೂ ಅಕ್ಕ ಬಾ. ಇನ್ನೂ ಈಗ ಇಷ್ಟೆಲ್ಲ ನೀನು ಖುಷಿ ಪಡಕತ್ರ ಹೆಂಗ? ಇನ್ನೂ ಸುಮಾರು ಸರ್ಪ್ರೈಸಸ್ ಅದಾವ, ಬಾ. ಸರಿಯಪ್ಪ, ಸರಿ ನಡೀರಿ. ಇನ್ಮೇಲೆ ಈ ರೀತಿ ಎಲ್ಲ ಸರ್ಪ್ರೈಸ್ ಕೊಡಕ್ ಹೋಗ್ಬೇಡ್ರಿ. ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಏನಾರ ಆದ್ರೆ ಕಷ್ಟ ನನಗ. ಅದು ಬಿಡ್ತು ಅನ್ನೋ. ಸಾರಿ. ಹಾ ನೋಡು ಮಾಡೋದೆಲ್ಲ ಮಾಡಿ ಮತ್ತೆ ಸಾರಿ ಅಂತ. ಅಯ್ಯೋ ರಮ್ಯಾ, ನಡಿ. ಮಧು, ಇನ್ನ ಇವಳು ಪ್ಲಾನಿಂಗ್ ಪ್ರಕಾರ ಏನಾರ ನಡ್ಕೊಳ್ಳಿಲ್ಲ ಅಂದ್ರ ನಮ್ಮನ್ನ ಇಷ್ಟು ಕೊಂದ ಹಾಕ್ಬಿಡ್ತಾಳ. ನಡಿ.